2026ರ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ರಥಯಾತ್ರೆಯ ವಾಹನ ಟಿ.ನರಸೀಪುರ ಪಟ್ಟಣಕ್ಕೆ ಆಗಮಿಸಿದ್ದು, ಈ ವೇಳೆ ಸುತ್ತೂರು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರೀ ವಾಟಾಳು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ರಥಯಾತ್ರೆಗೆ ಚಾಲನೆಯನ್ನ ಕೊಟ್ಟರು. ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಜಾತ್ರಾ ಮಹೋತ್ಸವದ ರಥಯಾತ್ರೆ ವಾಹನ ಸಂಚರಿಸಿದ್ದು, ಈ ಕುರಿತು ಮಾತನಾಡಿದಂತಹ ವಾಟಾಳು ಶ್ರೀಗಳು, ಜನವರಿ 15ರಿಂದ 20ರವರೆಗೆ 6 ದಿನಗಳ ಕಾಲ ನಡೆಯುವಂತಹ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ, ತೆಪ್ಪೋತ್ಸವ, ಸಾಮೂಹಿಕ ವಿವಾಹ, ಕುಸ್ತಿ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಈ ವೇಳೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಡಿನಾದ್ಯಂತ ಜಗದ್ಗುರುವರ ಉತ್ಸವ ಮೂರ್ತಿಯು ಎಲ್ಲ ತಾಲೂಕು ಕೇಂದ್ರಗಳಲ್ಲಿಯೂ ಕೂಡ ಬಂದು ಹೋಗುವಂತ ಪದ್ಧತಿ ಇದೆ. ಅದೇ ರೀತಿ ಪ್ರತಿ ವರ್ಷದ ಹಿಂಸಾರಿಯೂ ಕೂಡ ಶ್ರೀನರಸೀಪುರ ತಾಲೂಕಿಗೆ ಅದು ಟೌನ್ ಮುಖಾಂತರ ಏನು ಜಗತ್ತು ಶಿವರಾತ್ರೀಶ್ವರರ ಭಗವತ್ಪಾದರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅವರ ಭಾವಚಿತ್ರ ಜೊತೆಗೆ ಇಲ್ಲಿ ದರ್ಶನಾಶೀರ್ವಾದ ಕೊಡಿಸೋಸ್ಕರವಾಗಿ ಊರೂರುಗಳಲ್ಲಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಜಗದ್ಗುರುಗಳವರ ಭಾವಚಿತ್ರವನ್ನ ಬಂದು ನಿಮಗೆಲ್ಲ ಆಶೀರ್ವಾದ ಮಾಡುವ ಮುಖಾಂತರ ಪರಮ ಪೂಜ್ಯ ಜಗದ್ಗುರು ವ್ಯವಸ್ಥೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು ಮಳವಳ್ಳಿಯಲ್ಲಿ ಜಯಂತಿ ಮಹೋತ್ಸವ ಅತ್ಯದ್ಭುತವಾಗಿ ನಡೆದಂತ ನಿಮಗೆಲ್ಲ ಗೊತ್ತಿರುವಂತಹ ವಿಷಯ. ಅದೇ ರೀತಿಯಾಗಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲೂ ಕೂಡ ಪ್ರತಿ ದಿನವೂ ಲಕ್ಷಾಂತರ ಜನ ಸೇರಿ ಜಗದ್ಗುರುಗಳವರ ಆಶೀರ್ವಾದ ಪಡೆಯೋಸ್ಕರವಾಗಿ ಎಲ್ಲಾ ಜನಗಳು ಬಂದು ಜಾತ್ರೆಯಲ್ಲಿ ಭಾಗವಹಿಸಿ ಶ್ರೀಗಳವರ ದರ್ಶನಾಶೀರ್ವಾದ ಪಡೆಯಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬಹುಶಃ ನೀವೆಲ್ಲರೂ ಕೂಡ ಯಾವತ್ತು ಪ್ರತಿದಿನ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾವೆ. ನಿಮಗೆಲ್ಲ ಕೂಡ ಇನ್ವಿಟೇಷನ್ ಬಂದಿದೆ. ಅದರಲ್ಲಿ ಎಲ್ಲ ಜಾತ್ರಾ ಮಹೋತ್ಸವ ಏನೇನು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಕೂಡ ಇವೆ. ಕೊಂಡೋತ್ಸವ ಇರ್ಬೋದು, ತೆಪ್ಪೋತ್ಸವ ಇರ್ಬೋದು, ಮತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ರಥೋತ್ಸವ ಎಲ್ಲ ಕಾರ್ಯಕ್ರಮ ಇರೋದ್ರಿಂದ ನಾವೆಲ್ಲ ಬಂದು ಭಾಗವಹಿಸಬೇಕು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.